ಕಾಯಕ ಶ್ರೀ ಪ್ರಶಸ್ತಿ ಪಡೆದ ಕೃಷಿಕರು ಹಾಗೂ ಪ್ರಜಾವಾಣಿ ಹಿರಿಯ ವರದಿಗಾರರಾದ ಶ್ರೀ ನಾರಾಯಣರಾವ್ ಕುಲಕರ್ಣಿ ತಾವರಗೆರೆ ಸಮೀಪದ ನವಲಹಳ್ಳಿ ಗ್ರಾಮದ ಬಸವತತ್ವ ಸೇವಾ ಸಮಿತಿ ವತಿಯಿಂದ ಶನಿವಾರ ಸಂಜೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೃಷಿಕರು ಹಾಗೂ ಪ್ರಜಾವಾಣಿ ವರದಿಗಾರರಾದ ನಾರಾಯಣರಾವ್ ಕುಲಕರ್ಣಿ ಅವರಿಗೆ ಕಾಯಕ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿಗೆ ಭಾಜನರಾಗಿ ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳು ಕೃಷಿ ಚಟುವಟಿಕೆ ಕಲಿಯಬೇಕು, ನಮ್ಮ ಮಕ್ಕಳು ರೈತರಾಗಬೇಕು ಎನ್ನುವ ಮನೋಭಾವ ಕಡಿಮೆಯಾಗಿದೆ. ಆದರೆ ಕೃಷಿ ಬದುಕಿನಲ್ಲಿ ಕಾಣುವ ನೆಮ್ಮದಿ ಯಾವ ಉದ್ಯೋಗದಲ್ಲಿ ಸಿಗುವುದಿಲ್ಲ ಎಂದು ಪ್ರಗತಿಪರ ರೈತ ಹಾಗೂ ಪ್ರಜಾವಾಣಿ ವರದಿಗಾರ ನಾರಾಯಣರಾವ್ ಕುಲಕರ್ಣಿ ಹೇಳಿದರು. ಸಮೀಪದ ನವಲಹಳ್ಳಿ ಗ್ರಾಮದಲ್ಲಿ ಶನಿವಾರ ಸಂಜೆ ಏರ್ಪಡಿಸಿದ್ದ ಬಸವತತ್ವ ಪ್ರವಚನ ಸೇವಾ ಸಮಿತಿ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನೀಡುವ ಕಾಯಕ ಶ್ರೀ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಕೃಷಿಯಿಂದ ಲಾಭ ನಷ್ಟವನ್ನ ಲೆಕ್ಕ ಹಾಕಬಾರದು. ಆದರೆ ಒಣಭೂಮಿ ಪ್ರದೇಶ ಕಾರಣದ ಮಳೆಯನ್ನೇ ನಂಬಿರುವ ರೈತರಿಗೆ ಭೂಮಿ ತಾಯಿಯನ್ನ ನಂಬಿದ್ರೆ ಜೀವಿಸಲು ಅನ್ನ ನೀರು ಮಾತ್ರ ಸಿಗಲಿದೆ ಮತ್ತು ನವಲಹಳ್ಳಿ ಗ್ರಾಮದ ಹಿರಿಯರು ಮತ್ತು ಬಸವ ಸೇವಾ ತತ್ವ ಸೇವಾ ಸಮಿತಿಯು ನನಗೆ ಕಾಯಕ ಶ್ರೀ ಪ್ರಶಸ್ತಿ ನೀಡಿದ್ದು, ನಮ್ಮ ಕಾಯಕ ವೃತ್ತಿ ಪತ್ರಿಕಾ ವೃತ್ತಿಗೆ ಗೌರವ ಸಿಕ್ಕಿದೆ. ನಾನು ಪ್ರಜಾವಾಣಿ ದಿನಪತ್ರಿಕೆಗೆ ನೇಮಕವಾಗಿ ಪ್ರಥಮ ದಿನವೇ ಇದೇ ನವಲಹಳ್ಳಿ ಗ್ರಾಮದ ಕುಡಿಯುವ ನೀರಿನ ಸುದ್ದಿ ಮಾಡಿದ್ದು, ಆದರೆ ಅದರ ಪ್ರತಿಫಲ ಇಂದು ಅದೇ ಗ್ರಾಮದಿಂದ ಕಾಯಕ ಶ್ರೀ ಪ್ರಶಸ್ತಿ ನೀಡಿದ್ದು, ಗ್ರಾಮದ ನಂಟು ಮುಂದುವರೆದಿದೆ. ಕಳೆದ 35 ವರ್ಷಗಳಿಂದ ಕೃಷಿ ಕಾಯಕದ ಜೊತೆಗೆ ಪತ್ರಿಕಾ ರಂಗದಲ್ಲಿ ಸಾಮಾಜಿಕ ಕಳಕಳಿ ಮತ್ತು ಜನರ ಮುಂದೆ ಸೇವೆಯನ್ನ ಸಲ್ಲಿಸುತ್ತಿದ್ದೇನೆ. ನನ್ನ ಈ ಸಾಧನೆಗೆ ನನ್ನ ಮನೆಯ ಒಡತಿ ಸಹಕಾರ ಮುಖ್ಯವಾಗಿದೆ ಎಂದರು. ನಂತರ ಹಿರಿಯ ನ್ಯಾಯವಾದಿ ಅಮರೇಗೌಡ ಎ ಪಾಟೀಲ್ ಮಾತನಾಡಿ, ಜಗಜ್ಯೋತಿ ಬಸವೇಶ್ವರ ಕಾಯಕವೇ ಕೈಲಾಸ ಎಂದು ಹೇಳಿದ್ದಾರೆ. ಅಂತಹ ಕಾಯಕವನ್ನ ಪತ್ರಕರ್ತರಾದ ನಾರಾಯಣರಾವ್ ಕುಲಕರ್ಣಿ ಅವರಲ್ಲಿ ಕಾಣುತ್ತಿದ್ದೇವೆ. ಹಲವು ವರ್ಷಗಳಿಂದ ಪತ್ರಿಕೆ ಸೇವೆ, ಕೃಷಿ ಚಟುವಟಿಕೆ ಮಾಡುತ್ತಿದ್ದು, ಪ್ರತಿ ಸಲ ಭೇಟಿಯಾದಾಗ ನಮಗೆ ಕೃಷಿ ಬದುಕಿನ ಆಗು ಹೋಗುಗಳ ಬಗ್ಗೆ ಹೇಳುತ್ತಾರೆ. ಪತ್ರಿಕೆ ವಿಷಯದಲ್ಲಿ ಹಲವಾರು ಅಧಿಕಾರಿಗಳು, ಜನಪ್ರತಿನಿಧಿಗಳು ಇವರ ವರದಿಗೆ ಮೆಚ್ಚುಗೆ ಮತ್ತು ಎಚ್ಚರವಾಗುವ ಸಂಗತಿಗಳನ್ನು ಕಂಡಿದ್ದೇವೆ. ಇವರು ಪತ್ರಿಕಾ ರಂಗದಲ್ಲಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿಷ್ಠುರವಾಗಿ ವರದಿ ಕರ್ತವ್ಯ ನಿರ್ವಹಿಸುತ್ತಾ ಹೆಸರುವಾಸಿಯಾಗಿದ್ದಾರೆ. ಗ್ರಾಮದ ಬಸವತತ್ವ ಸೇವಾ ಸಮಿತಿಯು ಇಂತಹ ಸೇವೆಯನ್ನ ಗುರುತಿಸಿ ಕಾಯಕ ಶ್ರೀ ಪ್ರಶಸ್ತಿ ನೀಡಿರುವುದು ಶ್ಲಾಘನೀಯ ಎಂದರು. ವೇದಿಕೆಯಲ್ಲಿ ಕಾಯಕ ಶ್ರೀ ಪ್ರಶಸ್ತಿ ವಿಜೇತ ನಾರಾಯಣರಾವ್ ಕುಲಕರ್ಣಿ ಮತ್ತು ದಂಪತಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಚಂದ್ರಕಲಾ ಅಮ್ಮನವರು ಪ್ರವಚನ ಕಾರ್ಯಕ್ರಮ ನಡೆಸಿದರು. ಗ್ರಾಮೀಣ ಬ್ಯಾಂಕಿನ ನಿವೃತ್ತ ವ್ಯವಸ್ಥಾಪಕ ದೇವಪ್ಪ ಕಿಶನ್ ರಾವ್ ಕುಲಕರ್ಣಿ ಮತ್ತು ಪತ್ರಕರ್ತ ಪ್ರಸನ್ನಕುಮಾರ್ ದೇಸಾಯಿ ಮಾತನಾಡಿದರು. ಬಸವತತ್ವ ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷ ಶರಣೇಗೌಡ ಪಾಟೀಲ್, ಪ್ರಮುಖರಾದ ಹಿರೇಮುದುಕಪ್ಪ ಬಂಡೇರ, ಬಸವನಗೌಡ ಎನ್ ಪಾಟೀಲ್, ನಿಂಗಪ್ಪ ಬಾರಿಕೇರ, ಯಲ್ಲಪ್ಪ ತುರ್ವಿಹಾಳ, ಬಸವರಾಜ ಮ್ಯಾದರಡುಕ್ಕಿ, ಶರಣಪ್ಪ ಮುದುಗಲ್, ಮಲ್ಲಿಕಾರ್ಜುನ ಮಾದಿನೂರು, ಹಿರಿಯ ಪತ್ರಕರ್ತರಾದ ಮುಖೇಶ್ ನಿಲೋಗಲ್, ಶರಣಪ್ಪ ಹಾಗೂ ದೊಡ್ಡಬಸವ ಪಾಟೀಲ್, ದೊಡ್ಡಪ್ಪ ಸಂಗಟಿ, ಬಸವತತ್ವ ಪ್ರವಚನ ಸೇವಾ ಸಮಿತಿ ಸದಸ್ಯರು, ಗ್ರಾಮದ ಹಿರಿಯರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಅಮ್ಮಾಜಪ್ಪ, ಜುಮ್ಲಾಪುರ, NKS 24 ಕುಷ್ಟಗಿ.